ಸಮಾಧಾನಪ್ರದನಾಗಿರ್ತಕ್ಕಂಥ, ಆದರನ್ನು ನಿಂಬಾಲಿಸುವಂಥ, ಎಲ್ಲರಿಗೂ ಸಹ ಶಾಂತಿಯನ್ನು ನೀಡುವಂಥ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ತಮ್ಮೆಲ್ಲರಿಗೆ ವಂದಿಸುತ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವಂತವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ದೇವರ ಮಹಾನ್ ನಡೆಸುವಿಕೆಯಿಂದಾಗಿ ಇಲ್ಲಿವರೆಗೆ ಆತನು ಕಾಪಾಡಿ ಮತ್ತೊಂದು ಆವರ್ತಿ ವಾಕ್ಯವನ್ನು ಆಲಿಸುವಂತೆ ಅವಕಾಶವು ನಮಗೆ ಕೊಡಲ್ಪಟ್ಟಿದೆ. ಇಂದು ಇವತ್ತಿನ ವಾಕ್ಯದ ಅಧ್ಯಯನವನ್ನು ನಾವು ಆರಂಭಿಸುವುದಕ್ಕೆ ಮುನ್ನ ಆತ್ಮನ ನಡೆಸುವಿಕೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತದನಂತರ ವಾಕ್ಯದ ಧ್ಯಾನಕ್ಕೆ ಹೋಗೋಣ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯೇ, ಆತ್ಮನ ಸಹಾಯವನ್ನು ದಯಪಾಲಿಸಿರಿ. ಆಧ್ಯಾತ್ಮಿಕವಾದಂಥ ಬಲ ಚೈತನ್ಯವನ್ನು ಹೊಂದಿಕೊಳ್ಳುವಂತೆ ವಾಕ್ಯದ ಆಳವಾದ ಅರ್ಥಗಳನ್ನು ನಮಗೆ ತಿಳಿಯಪಡಿಸಿರಿ. ಕ್ರಿಸ್ತ ನಾಮದಲ್ಲಿ ಬೀಳುತ್ತೇವೆ ತಂದೆ, ಆಮೇನ್. ಇವತ್ತಿನ ವಾಕ್ಯದ ಧ್ಯಾನ, ನಾವು ಸರ್ವಶಕ್ತನ ಇಹಲೋಕದ ಜೀವನ ಎಂಬುವಂಥ ಶೀರ್ಷಿಕೆಯನ್ನು ನಾವು ಕಲಿಯುತ್ತಿದ್ದೇವೆ. ಈ ಶೀರ್ಷಿಕೆ ಅಡಿಯಲ್ಲಿ ಬರುವಂಥ ಇವತ್ತಿನ ವಾಕ್ಯದ ಧ್ಯಾನದ ವಾಕ್ಯ ಧ್ಯಾನದ ಶೀರ್ಷಿಕೆ ಏನಂತಂದರೆ, ಮಹಾನ್ ಬೋಧಕನ ಬೋಧನೆಗಳು. ಮಹಾನ್ ಬೋಧಕನ ಬೋಧನೆಗಳು ಎಂಬುದಾಗಿ. ಕಲಿಸಿಕೊಡುವಂಥವರುಗಳು ಏನನ್ನು ಕಲಿಸಿಕೊಡುತ್ತಾರೋ ಎನ್ನುವುದಕ್ಕಿಂತ ಅವರು ಯಾವ ರೀತಿ ನಡೆದುಕೊಳ್ಳುತ್ತಾರೆ ಎನ್ನುವಂಥದ್ದೇ ಅನೇಕರ ಮೇಲೆ, ಕಲಿಯುವವರ ಮೇಲೆ ಪ್ರಭಾವ ಬೀರುತ್ತದೆ. ಕಲಿಸುವುದು ಒಂದು, ಅವರು ಮಾಡುವ ಕಾರ್ಯ ಇನ್ನೊಂದು ಎಂಬುದಾಗಿದ್ದರೆ ಖಂಡಿತ ಅದು ಅಷ್ಟು, ಅವರ ಬೋಧನೆಗಳು ಅಷ್ಟು ಪ್ರಭಾವ ಬೀರುವುದಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ಲೋಕದಲ್ಲಿರುವಂಥ ಸಂದರ್ಭದಲ್ಲಿ ಭಕ್ತಿಯ ಜೀವನದಲ್ಲಿ ಸಹ ನಾವು ನಮಗೆ ಇಷ್ಟ ಬಂದ ಸಮಯದಲ್ಲಿ ಮಾತ್ರ ನಾವು ಮಾತಿನಂತೆ ನಡೆಯುವುದು, ಅಥವಾ ನಮಗೆ ಇಷ್ಟವಿಲ್ಲದ ಸಮಯದಲ್ಲಿ ಮಾತೊಂದು, ನಾವು ಮಾಡುವ ಕಾರ್ಯ ಇನ್ನೊಂದು ಎನ್ನುವುದಾಗಿದ್ದರೆ ಖಂಡಿತ ಅದು ನಮಗೆ ಅಹಿತವನ್ನೇ ಉಂಟು ಮಾಡುವಂಥ ಒಂದು ವಿಷಯವಾಗಿರ್ತದೆ. ಮುಖ್ಯವಾಗಿ ಬೋಧನೆಗಳನ್ನು, ಅನೇಕರು ಬೋಧಕರುಗಳು ಇರುವಂಥದ್ದು. ಬೋಧಕರು ಅಂತಂದರೆ ಯಾರು ಕಲಿಸಿಕೊಡ್ತಾರೆ, ಒಳ್ಳೆಯ ಉಪದೇಶಗಳನ್ನು ಮಾಡುವಂಥವರುಗಳು, ನೀತಿಯ ಪಾಠಗಳನ್ನು ಕಲಿಸಿಕೊಡುವಂಥವರುಗಳು. ಅನೇಕರ ಜೀವನಗಳು ಬೋಧನೆಗಳಿಗೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು ದುಃಖಕರವಾಗಿರ್ತಕ್ಕಂಥ ಸಂಗತಿ. ಯೇಸು ಕ್ರಿಸ್ತನ ಒಂದು ಜೀವನ, ಕ್ರಿಸ್ತನ ಆತನ ಬೋಧನೆಗಳಿಗೆ ತಕ್ಕಂತೆ ಆತನ ಜೀವನವೇ ಇನ್ನೊಬ್ಬರಿಗೆ ಬೋಧನೆಗಳಾಗಿದ್ದವು. ಆತನು ತನ್ನ ದಿನನಿತ್ಯದ ಜೀವನದಲ್ಲಿಯೇ ಆತನು ಬೋಧಿಸುತ್ತಾ ಇದ್ದನು. ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಪಕ್ಷಿ ಎಲ್ಲವನ್ನು ಕುರಿತಾಗಿ ಸಹ ಆತನು ಅವುಗಳನ್ನು ನೋಡುವಾಗ ಅನೇಕರಿಗೆ, ಸರ್ವಸಾಮಾನ್ಯ ಜನಗಳಿಗೂ ಸಹ, ಅಸಾಮಾನ್ಯವಾಗಿರ್ತಕ್ಕಂಥ ಜನಗಳು ಅರ್ಥ ಮಾಡಿಕೊಳ್ಳುವಂಥ ವಿಷಯಗಳನ್ನು ಆತನು ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದ. ಮಹಾನ್ ಬೋಧಕ ಯೇಸು ಕ್ರಿಸ್ತನು. ಆತನ ಲೋಕದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಯಹೂದ್ಯರುಗಳು ಅವರ ಧಾರ್ಮಿಕ ಭಕ್ತಿಯಲ್ಲಿ ಅವರು ತುಂಬ ತಣ್ಣಗಾಗಿರ್ತಾರೆ. ಅವರುಗಳು ಕೇವಲ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಭಕ್ತಿಯನ್ನೇ ಮಾಡ್ತಾ ಇರ್ತಾರೆ. ಅವರ ಹಿರಿಯರುಗಳು ಏನು ಮಾಡಿದ್ದರೋ ಅವುಗಳನ್ನು ಕೇವಲ ಅನುಸರಿಸ್ತಾ ಇರ್ತಾರೆ. ಅಷ್ಟು ಮಾತ್ರವಲ್ಲದೆ ಇವರುಗಳೇ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅನೇಕ ಪದ್ಧತಿ ಸಂಪ್ರದಾಯಗಳನ್ನು ಸಹ ಅವರು ಕಲ್ಪಿಸಿಕೊಂಡಿರ್ತಕ್ಕಂಥವರು ಆಗಿರುತ್ತಾರೆ. ಮತ್ತು ಅವರುಗಳು ಮಾಡುವಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ವಾಕ್ಯಕ್ಕೆ ವಿರುದ್ಧವಾದ ಕೆಲಸಗಳನ್ನು ಅವರು ಮಾಡುವಂಥ ಸಂಪ್ರದಾಯಗಳಿಂದ ಸರಿಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅಂದಿನ ಯಹೂದ್ಯರುಗಳು. ಒಂದು ವಾಸ್ತವ ಸತ್ಯ ಸಂಗತಿ ಏನು ಅಂದರೆ, ಯಾವುದೇ ರೀತಿಯಾದ ಸಂಪ್ರದಾಯ ಪದ್ಧತಿಗಳು ಮನುಷ್ಯನನ್ನು ಆತನಿಗೆ ಬರಲಿರುವಂಥ ಶಿಕ್ಷೆಯಿಂದ ತಪ್ಪಿಸಲಿಕ್ಕಾಗಲ್ಲ. ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಕ್ರಿಸ್ತನು ಸುರಿಸಿದ ರಕ್ತದ ಸಹಾಯ ಅಗತ್ಯ. ಯೇಸು ಕ್ರಿಸ್ತನ ಶಕ್ತಿ ಇಲ್ಲದೆ ಪಾಪವನ್ನು ಬಿಡುವುದಕ್ಕೆ ಆಗುವುದಿಲ್ಲ. ಪಾಪ ಮಾಡಿ ಸಂಪ್ರದಾಯಗಳನ್ನು ಅನುಸರಿಸುವುದರ ಮುಖಾಂತರ ನಾನು ಪಾಪದಿಂದ ಬರುವ ಶಿಕ್ಷೆಗೆ ಉದುರಾಗ್ತೇನೆ ಅನ್ನುವಂಥದ್ದು ಅದು ಕಾಲ್ಪನಿಕತೆ ಮಾತ್ರ.
ಅಂದಿನ ಒಂದು ಯಹೂದ್ಯರು ಲೋಕದ ವೈಭವಕ್ಕಾಗಿ ಅವರು ಹಂಬಲಿಸ್ತಾ ಇದ್ರು. ಲೋಕದ ಆಸೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು, ತಲ್ಲೀನರಾಗಿದ್ದರು. ಆದರೆ ಅವರು ಮಾಡುವಂತಹ ಭಕ್ತಿಗೆ ಪ್ರತಿಫಲವಾಗಿ ಅವರು ಬಯಸಿರ್ತಕ್ಕಂಥದ್ದು ಒಂದು ಲೋಕದ ಐಷಾರಾಮಿಯಾಗಿರ್ತಕ್ಕಂಥ ಜೀವನ, ಐಶ್ವರ್ಯ, ಶಕ್ತಿ, ಇವುಗಳನ್ನು ಸಹ ಅವರು ಹಂಬಲಿಸ್ತಾ ಇದ್ದರು. ಭಕ್ತಿ ಮಾಡುವಂಥದ್ದು ಯಾವುದೋ ಒಂದು ಪ್ರತಿಫಲವನ್ನು ಅಪೇಕ್ಷಿಸಿ ಮಾಡುವಂಥ ಭಕ್ತಿ, ಅದು ಭಕ್ತಿ ಎನಿಸಿಕೊಳ್ಳುವುದಿಲ್ಲ. ಅವರ ಒಂದು ಮನಸ್ಸಿನ ಆಲೋಚನೆ ಏನು ಅಂತಂದ್ರೆ, ಮೆಸ್ಸಿಯನು ಬಂದ ನಂತರ ಆತನು ನಮಗೆ ಒಂದು ರಾಜ್ಯವನ್ನು ಸ್ಥಾಪಿಸ್ತಾನೆ, ಆ ರಾಜ್ಯದಲ್ಲಿ ನಮಗೆ ಸ್ಥಾನವನ್ನು ಆತನು ನಮಗೆ ನೀಡುತ್ತಾನೆ ಎನ್ನುವಂಥ ಒಂದು ಅವರ ಆಲೋಚನೆ. ಭಕ್ತಿಯ ಮಾರ್ಗದಲ್ಲಿದ್ದುಕೊಂಡು ಸಹ ಅವರ ಆಲೋಚನೆಗಳು ಅವರನ್ನು ಆ ಮಾರ್ಗದಲ್ಲಿ ಇದ್ದೇವೆ ಎಂದುಕೊಳ್ಳುವಂಥವರನ್ನು ಬೇರೆ ಮಾರ್ಗದಲ್ಲಿ ನಡೆಸ್ತಾ ಇದ್ವು. ಯೇಸು ಕ್ರಿಸ್ತನಿಗೆ ಗೊತ್ತುಂಟು ಅವರ ಈ ಎಲ್ಲ ನಿರೀಕ್ಷೆಗಳು, ಅಂದರೆ ಭಕ್ತಿ ಒಂದು ಸಂಪ್ರದಾಯ ಪದ್ಧತಿಗಳನ್ನು ಅನುಸರಿಸುವುದರ ಮುಖಾಂತರ ನಾವು ಮೋಕ್ಷವನ್ನು ಪಡೆಯುತ್ತೇವೆ ಎನ್ನುವಂಥ ನಿರೀಕ್ಷೆ, ಅಥವಾ ಆ ಮೆಸ್ಸಿಯನ್ನು ಬಂದ ಸಮಯದಲ್ಲಿ ನಮಗೆ ಆತನ ಸ್ಥಾಪಿಸುವ ರಾಜ್ಯದಲ್ಲಿ ನಮಗೆ ಸ್ಥಾನಮಾನಗಳು ದೊರಕುತ್ತೆ ಎನ್ನುವಂಥ ನಿರೀಕ್ಷೆ, ಇವು ನಿರಾಶೆಯನ್ನು ಉಂಟು ಮಾಡ್ತವೆ ಎಂಬುದಾಗಿ ಕ್ರಿಸ್ತನಿಗೆ ಗೊತ್ತುಂಟು. ಯಾಕಂದ್ರೆ ಅವರ ಸಂಪ್ರದಾಯ ಪದ್ಧತಿಗಳು ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥವುಗಳು ಆಗಿದ್ದವು. ನಿಜವಾದಂಥ ಆರಾಧನೆಯನ್ನು ವ್ಯಕ್ತಪಡಿಸುವುದಕ್ಕಾಗಿ, ತಿಳಿಪಡಿಸುವುದಕ್ಕಾಗಿಯೇ ಯೇಸು ಕ್ರಿಸ್ತನ ಈ ಜಗತ್ತಿಗೆ ಬಂದಿದ್ದು. ಸೈತಾನನು ಆರಾಧನೆಯ ಪದ್ಧತಿಯನ್ನು ಮಾತ್ರವಲ್ಲ, ಆರಾಧನೆ ಮಾಡುವ ಮನುಷ್ಯರ ಮನಸ್ಸಿನ ಆಲೋಚನೆಗಳನ್ನೇ ಆತನು ಮಲಿನ ಮಾಡಿದ್ದಾನೆ. ಅದಕ್ಕೆ ಕ್ರಿಸ್ತನು ಮನುಷ್ಯರ ಆಲೋಚನೆಗಳಿಗೆ ತಕ್ಕಂತೆ ಬೋಧಿಸುವ ಆ ಬೋಧನೆಗಳು ಮನುಷ್ಯನನ್ನು ಮೋಕ್ಷ ಮಾರ್ಗಕ್ಕೆ ಸೇರಿಸುವುದಿಲ್ಲ. ಆದರೆ ಪರಿಶುದ್ಧನ ವಾಕ್ಯಗಳು ಏನು ಹೇಳುತ್ತವೋ ಅವುಗಳನ್ನು ಕೇಳಿ ಅವುಗಳಂತೆ ನಡೆಯುವುದರಿಂದ ಮೋಕ್ಷ ಮಾರ್ಗವನ್ನು ಮನುಷ್ಯರು ಸೇರಬಲ್ಲರೆಂಬುದನ್ನು ಆತನು ತಿಳಿಸ್ತಾನೆ. ಮುಖ್ಯವಾಗಿ ಅಂದಿನ ಯಹೂದ್ಯರ ಬೋಧಕರುಗಳಿಗೂ ಸಹ ಅನೇಕರು ಅವರು ತಮಗೆ ಅನುಕೂಲವಾದ ರೀತಿಯಲ್ಲಿ ಬೋಧಿಸ್ತಾ ಇದ್ದರು, ಆದರೆ ವಾಕ್ಯಾನುಸಾರವಾಗಿ ಬೋಧಿಸ್ತಿರಲಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಅನೇಕರಿಗೆ ವಾಕ್ಯದ ಅನೇಕ ಆಳವಾದ ಅರ್ಥವನ್ನು ಆತನು ಸುಲಭವಾಗಿ ಆತನು ತಿಳಿಯಪಡಿಸ್ತಾನೆ. ಅದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಆತನ ಸೇವೆಯ ಆರಂಭದ ದಿನಗಳಲ್ಲಿ ಆತನು ತಿಳಿಸಿರ್ತಕ್ಕಂಥ ಆ ಒಂದು ವಿಷಯಗಳು ಮತ್ತಾಯನ ಬರೆದ ಸುವಾರ್ತೆಯಲ್ಲಿನ 5ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಆತನು ತಿಳಿಸ್ತಕ್ಕಂಥ ಬೋಧನೆಗಳನ್ನು ನಾವು ನೋಡ್ತೇವೆ. 3ನೇ ವಚನ, ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಪರಲೋಕ ರಾಜ್ಯ ಅವರದು ಅಂತ ಹೇಳ್ತಾನೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಆತ್ಮದಲ್ಲಿ ಬಡವರು ಅಂದ್ರೆ ಯಾರು ತಾವು ಮಾಡಿರ್ತಕ್ಕಂಥ ತಪ್ಪು, ಅಪರಾಧ, ಪಾಪಗಳಿಗೆ ನನ್ನಿಂದ ನಾನೇ, ನನ್ನಷ್ಟಕ್ಕೆ ನಾನೇ ಇವುಗಳಿಂದ ಹೊರಬರಲು ಸಾಧ್ಯ ಇಲ್ಲ ಎಂದು ಅರಿತುಕೊಂಡಿರ್ತಾರೋ, ನನ್ನ ಪಾಪದಿಂದ ಹೊರಗಡೆ ಬರಲಿಕ್ಕೆ ರಕ್ಷಕನ ಅಗತ್ಯ ಇದೆ ಎಂದು ರಕ್ಷಕನ ಮೇಲೆ, ದೇವರ ಮೇಲೆ ಆತುಕೊಳ್ಳುತ್ತಾರೋ ಅವರು ಆತ್ಮದಲ್ಲಿ ಬಡವರು. ಇವರುಗಳು ದೇವರನ್ನು ಆತುಕೊಂಡಾಗ ದೇವರು ಅವರಿಗೆ ಆ ಒಂದು ಅವರು ಬಿದ್ದಿರ್ತಕ್ಕಂಥ ಆ ದುಃಖಕರವಾಗಿರ್ತಕ್ಕಂಥ ಸ್ಥಿತಿಯಿಂದ ಅವರನ್ನು ಮೇಲೆತ್ತುತ್ತಾರೆ. ಇವರು ಆತ್ಮದಲ್ಲಿ ಬಡವರಾಗಿರುವವರು. ಯಾಕೆ ಅವರು ಧನ್ಯರು ಅಂದರೆ, ಅವರ ಒಂದು ಬಿದ್ದಿರ್ತಕ್ಕಂಥ ಒಂದು ನಿಸ್ಸಹಾಯಕ ಸ್ಥಿತಿಯನ್ನು ಅವರು ಮನಗಂಡಿದ್ದಾರೆ. ಅವರಷ್ಟಕ್ಕೆ ಅವರು ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಿಳಿದುಕೊಂಡಿದ್ದಾರೆ, ದೇವರನ್ನು ಆತುಕೊಂಡಿದ್ದಾರೆ. ಅದಕ್ಕೆ ದೇವರನ್ನು ಆತುಕೊಂಡವರನ್ನು ದೇವರು ಎಂದಿಗೂ ಬಿಡುವುದಿಲ್ಲ, ಅವರು ಧನ್ಯರು ಅಂತೇಳಿ ಆತನು ತಿಳಿಯಪಡಿಸ್ತಾನೆ. ನಮ್ಮ ಸ್ವಂತ ಕಾರ್ಯಗಳ ಮೇಲೆ ನಾವು ಆತುಕೊಳ್ಳುವುದಲ್ಲ, ದೇವರ ನಡೆಸುವಿಕೆ ಮೇಲೆ ನಾವು ಆತುಕೊಳ್ಳಬೇಕು. ಮತ್ತು ಮತ್ತೆ ಬರೆದ ಸುವಾರ್ತೆಯಲ್ಲಿನ ಅದನ್ನೇ ಮತ್ತು ಮುಂದಿನ ಒಂದು ವಚನಗಳಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 57ನೇ ಅಧ್ಯಾಯದ 15ನೇ ವಚನದಲ್ಲಿ ಜಜ್ಜಿ ಹೋದ ಮನಸ್ಸಿನ ಕುರಿತಾಗಿ ಆ ಒಂದು ವಾಕ್ಯದಲ್ಲಿ ಆತನು ತಿಳಿಸುವಂತ ಆತನಾಗಿದ್ದಾನೆ. ಜಜ್ಜಿ ಹೋಗಿರ್ತಕ್ಕಂಥ ಮನಸ್ಸನ್ನು ಆತನು ಏನು ಮಾಡ್ತಾನೆ, ಆತನು ಸರಿಪಡಿಸುವಂತ ಸೃಷ್ಟಿಕರ್ತನಾಗಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 5:4, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ದುಃಖ ಪಡುವವರು ಅಂತಂದ್ರೆ ಯಾವಾಗಲೂ ಗುಣಗುಟ್ಟುವಂಥದ್ದು, ಯಾವುದು ಚಿಕ್ಕ ಪುಟ್ಟ ವಿಷಯಕ್ಕೂ ಕಣ್ಣೀರು ಸುರಿಸುವಂಥದ್ದು ಅಂತಲ್ಲ. ದುಃಖ ಪಡುವಂಥದ್ದು ಅಂತಂದ್ರೆ ಅವರುಗಳು ಯಾರ್ಯಾರು ತಾವು ಮಾಡಿರ್ತಕ್ಕಂಥ ತಪ್ಪಿಗೆ ನಿಜವಾದ ಪಶ್ಚಾತ್ತಾಪ ಪಡ್ತಾರೋ, ನಿಜವಾಗಿ ಪಶ್ಚಾತ್ತಾಪ ಪಟ್ಟು ಕಣ್ಣೀರು ಸುರಿಸಿ ಇರ್ತಾರೋ ಅವರು ಧನ್ಯರು. ಅಂಥವರು ಪಶ್ಚಾತ್ತಾಪ ಪಟ್ಟಿರುವುದರಿಂದ
ಅವರನ್ನು ದೇವರು ಕ್ಷಮಿಸುತ್ತಾರೆ. ಅದನ್ನೇ ದಾವೀದ ಮಹಾರಾಜನು ಮಾಡಿದ್ದಾನೆ. ಅದು ನಿಜವಾದ ಪಶ್ಚಾತ್ತಾಪ ಪಟ್ಟ. ಆತನು ಪಾಪ ಮಾಡಿದ್ದ, ಆದರೆ ನಿಜವಾದ ಪಶ್ಚಾತ್ತಾಪ ಪಟ್ಟ, ಆತನು ಕ್ಷಮೆಯನ್ನು ಹೊಂದಿದ. ಅದಕ್ಕೆ ಪಾಪಗಳ ನಿಮಿತ್ತ ದುಃಖ ಪಡುವವರು, ಯಾಕಂದರೆ ಅವರು ದುಃಖ ಪಟ್ಟಿದ್ದಾರೆ, ಪಶ್ಚಾತ್ತಾಪ ಪಟ್ಟಿದ್ದಾರೆ. ಇನ್ನು ಮುಂದೆ ಯಾರು ನಿಜವಾದ ಪಶ್ಚಾತ್ತಾಪ ಪಡ್ತಾರೋ ಅವರು ಇನ್ನು ಮುಂದೆ ಆ ಪಾಪವನ್ನು ಮಾಡಲ್ಲ. ಕೇವಲ ನಾಟಕೀಯವಾಗಿರ್ತಕ್ಕಂಥ ಪಶ್ಚಾತ್ತಾಪ ಅದು ಪಶ್ಚಾತ್ತಾಪವಲ್ಲ. ಒಂದು ಸಾರಿ ಪಶ್ಚಾತ್ತಾಪ ಪಟ್ಟಿದ್ದೀನಂದರೆ ಮತ್ತೆ ಹಿಂತಿರುಗಿ ಆ ಕೆಲಸವನ್ನು ಮಾಡುವುದಕ್ಕೆ ಹೋಗುವುದಿಲ್ಲ. ಇಂಥವರು ಧನ್ಯರು ಎಂಬುದಾಗಿ ವಾಕ್ಯ ಹೇಳ್ತದೆ. ನಂತರ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ಸಹ 31ನೇ ಅಧ್ಯಾಯ 13ನೇ ವಚನದಲ್ಲಿ ಆತನು ದುಃಖವನ್ನು ನೀಗಿಸಿ ಸಂತೋಷವನ್ನು ತರುವನೆಂಬುದಾಗಿ ಸತ್ಯವಾದ ವಾಕ್ಯದಲ್ಲಿ ಹೇಳುತ್ತದೆ. ಇಂದು ಯಾವ ಪಾಪವು ನಿಮ್ಮನ್ನು ಹಿಡಿದುಕೊಂಡಿದೆ, ಆ ಪಾಪ ಕಾರ್ಯದ ನಿಮಿತ್ತ ದುಃಖ ಪಡುವುದು ಅಂದರೆ ಆತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ಆ ಪಾಪದ ಹೆಸರೆತ್ತಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಅದಕ್ಕೆ ಪಶ್ಚಾತ್ತಾಪಪಟ್ಟು ಕ್ಷಮೆಯನ್ನು ಯಾಚಿಸಿ ಆತನ ಬಳಿಯಲ್ಲಿ ಬೇಡುವಾಗ ಖಂಡಿತ ಅದರಿಂದ ಆತನ ಬಿಡುಗಡೆಯನ್ನು ನೀಡಲಿಕ್ಕೆ ಸಿದ್ಧನಾಗಿದ್ದಾನೆ. ತದನಂತರ ಯೇಸು ಕ್ರಿಸ್ತನು ತಿಳಿಸತಕ್ಕಂಥ ಒಂದು ವಿಷಯಗಳಲ್ಲಿ ಮತ್ತೆ ಆತನ ಹೇಳ್ತಾನೆ, ಮತ್ತೆ ಬರೆದ ಸುವಾರ್ತೆ 5ನೇ ವಚನದಲ್ಲಿ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಶಾಂತರು ಧನ್ಯರು ಎಂಬುದಾಗಿ ಹೇಳ್ತದೆ. ಶಾಂತ ಸ್ವಭಾವ ಅಂತಂದ್ರೆ ಹಾನಿ ಮಾಡದೇ ಇರುವಂಥ ಒಂದು ಸ್ವಭಾವ, ಯಾರಿಗೂ ಸಹ ಹಾನಿ ಮಾಡದೇ ಇರುವಂಥ ಒಂದು ಸ್ವಭಾವ ಶಾಂತಿಯ ಸ್ವಭಾವ. ಈ ಸ್ವಭಾವವನ್ನು ಕುರಿತ ಯೇಸು ಕ್ರಿಸ್ತನು ಆತನು ತಿಳಿಸ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನದಲ್ಲಿ ಆತನು ಹೇಳ್ತಾನೆ, ನನ್ನ ಬಳಿಗೆ ಬನ್ನಿರಿ, ನನ್ನಿಂದ ಕಲಿತುಕೊಳ್ಳಿರಿ, ನನ್ನಿಂದ ಕಲಿತುಕೊಳ್ಳಿರಿ ಎಂಬುದಾಗಿ ಆತನು ತಿಳಿಸ್ತಾನೆ. ಆತನ ಸ್ವಭಾವದ ಕುರಿತಾಗಿ ಆತನು ತಿಳಿಸ್ತಾನೆ. ಆತನ ಸ್ವಭಾವದ ಕುರಿತಾಗಿ ನಾವು ಕಲಿಯಬೇಕಾಗಿರ್ತಕ್ಕಂಥದ್ದು, ಒಳ್ಳೆಯದನ್ನು ಕಲಿಯಬೇಕಾದ್ರೆ ನಾವು ಒಳ್ಳೆಯವರಿಂದ ಮಾತ್ರ ಒಳ್ಳೆಯದನ್ನು ಕಲಿಯಲಿಕ್ಕೆ ಸಾಧ್ಯ. ಕೆಟ್ಟವರಿಂದ ಒಳ್ಳೆಯದನ್ನು ಕಲಿಯಬೇಕೆಂದು ಬಯಸಿದರೆ ಅಲ್ಲಿ ಒಳ್ಳೆಯದಿದ್ದರೆ ತಾನೇ ಬರುವುದು. ಬೆಳಕಲ್ಲಿ ಮಾತ್ರ ನಾವು ಬೆಳಕನ್ನು ನೋಡಲಿಕ್ಕೆ ಸಾಧ್ಯ. ಬೆಳಕಿನ ಸ್ವಭಾವವೇ ಬೆಳಕನ್ನು ಕೊಡುವಂಥದ್ದು. ಸೊ ಆದ್ದರಿಂದ ಕ್ರಿಸ್ತನಲ್ಲಿ ನಾವು ಆ ಒಂದು ಹಾನಿ ಮಾಡದ ಸ್ವಭಾವ, ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂಥ ಸ್ವಭಾವವನ್ನು ನಾವು ಕಾಣುತ್ತೇವೆ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ. ಮತ್ತು ಶಾಂತ ಸ್ವಭಾವ ಅಂತಂದ್ರೆ ಇದು ಕೇವಲ ಆಗಾಗ್ಗೆ ಹೊರಪಡುವಂತಹ ಸ್ವಭಾವ ಅಲ್ಲ. ಶಾಂತ ಸ್ವಭಾವ ಯಾರು ಹೊಂದಿರ್ತಾರೋ ಅದು ಅವ್ರ ಜೀವನ ಪೂರ್ತಿಯೂ ಇರ್ತದೆ. ಯೇಸು ಕ್ರಿಸ್ತನ ಜೀವನದಲ್ಲಿ ನಾವು ನೋಡಬೇಕಾದ್ರೆ ಆತನ ಒಂದು ಜೀವನವು ಒಂದು ಅಲೆಗಳೋಪಾದಿಯಲ್ಲಿ ಏರುಪೇರಾಗಿರಲಿಲ್ಲ. ಸಮಾನವಾಗಿರ್ತಕ್ಕಂಥ ಆತನ ಜೀವನ ಶೈಲಿ, ಕಷ್ಟದ ಸಮಯದಲ್ಲಾಗಲಿ, ದುಃಖದ ಸಮಯದಲ್ಲಾಗಲಿ, ಸಂತೋಷದ ಸಮಯದಲ್ಲಾಗಲಿ, ಎಲ್ಲ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಹ ಪರಿಸ್ಥಿತಿಗಳು ಆತನನ್ನು ಬದಲಾಯಿಸಲಿಲ್ಲ, ಆದರೆ ಪರಿಸ್ಥಿತಿಗಳನ್ನು ಆತನು ಬದಲಾಯಿಸಿದನು. ಆತನ ಶಾಂತಿ ಸ್ವಭಾವವು ನಮ್ಮಲ್ಲಿ ಸಹ ಇರಬೇಕಾಗಿರ್ತಕ್ಕಂಥದ್ದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 6ನೇ ವಚನದಲ್ಲಿ ಈ ರೀತಿ ತಿಳಿಸ್ತದೆ, ನೀತಿಗೆ ಹಸಿದು ಬಾಯಾಗದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಇವು ಸೃಷ್ಟಿಕರ್ತನ ಬೋಧನೆಗಳು. ಇಂತಹ ಬೋಧನೆಗಳನ್ನು ಇತರ ಯಾವ ಧರ್ಮೋಪದೇಶಕರು ಬೋಧಿಸಲಿಲ್ಲ. ಆ ಕೇಳುಗರಿಗೆ ಆಶ್ಚರ್ಯವನ್ನು ಉಂಟು ಮಾಡುವಂಥ ಒಂದು ವಿಷಯಗಳಾಗಿರುವುದು ಇವು. ನೀತಿಗೆ ಹಸಿದು ಬಾಯಾಗದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಎಂಬುದಾಗಿ. ನೀತಿ ಅಂತಂದ್ರೆ ಒಳ್ಳೆಯ ಕೆಲಸವನ್ನು ಮಾಡುವಂಥದ್ದು, ಒಳ್ಳೆಯ ಕೆಲಸ. ವಾಕ್ಯದಲ್ಲಿ ಹೇಳ್ತದೆ, ವಾಕ್ಯಾನುಸಾರವಾಗಿರ್ತಕ್ಕಂಥ ಒಳ್ಳೆಯ ಕೆಲಸ ಯಾವುದು ನೀತಿ? ಕೀರ್ತನೆಗಳಲ್ಲಿ ಕೀರ್ತನೆ 119ನೇ ಕೀರ್ತನೆ 172ನೇ ವಚನದಲ್ಲಿ ನಿನ್ನ ಆಜ್ಞೆಗಳೆಲ್ಲ ನೀತಿಯೇ ಅಂತ ಹೇಳ್ತದೆ. ಆತನ ಆಜ್ಞೆಗಳು ನೀತಿಯಾಗಿವೆ. ಆತ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು ನೀತಿವಂತರಾಗಿ ಮಾರ್ಪಡಿಸಲ್ಪಡ್ತಾರೆ ಕ್ರಿಸ್ತನಲ್ಲಿ ಎಂಬುದಂತ ನಾವು ಅರಿತುಕೊಳ್ಳಬೇಕು. ನಂತರ ಯಾವಾಗ ನಾವು ಕ್ರಿಸ್ತನಲ್ಲಿ ಇರುತ್ತೇವೋ ಆವಾಗ ನೀತಿಗಾಗಿ, ಒಳ್ಳೆಯದನ್ನು ಮಾಡುವುದಕ್ಕಾಗಿ ನಾವು ಹಾತೊರೆಯುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 7ನೇ ವಚನದಲ್ಲಿ ಈ ರೀತಿ ತಿಳಿಸ್ತದೆ, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು ಎಂಬುದಾಗಿ. ಕರುಣೆ ಅಂತಂದ್ರೆ ಇತರರನ್ನು ಅವರ ಯೋಗ್ಯತೆಗೆ ಮೀರಿ ಅವರಿಗೆ ಒಳ್ಳೆಯದನ್ನು ಮಾಡುವಂಥದ್ದು. ಇನ್ನೊಬ್ಬರು ನಾವು ಮಾಡೋ ಒಳ್ಳೆಯ ಕಾರ್ಯಕ್ಕೆ ಅವರು ಯೋಗ್ಯರಾಗಿರುವುದಿಲ್ಲ, ಆದಾಗ್ಯೂ ಸಹ ನಾವು ಅವರಿಗೆ ಒಳ್ಳೆಯದನ್ನು ಮಾಡುತ್ತೇವೆ. ಇದು ಕರುಣೆ ಉಳ್ಳವರು ಎಂಬುವಂಥ ಒಂದು ವಿಷಯ. ಮತ್ತು ದೇವರು ಮಾಡಿರ್ತಕ್ಕಂಥ ಅನೇಕ ಕಾರ್ಯಗಳಿಗೆ ಅನೇಕರು ಕೃತಜ್ಞತೆ ಭಾವನೆಯನ್ನು ಹೊಂದಿಲ್ಲ. ಅನೇಕರು ದುಷ್ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಆದರೂ ಸಹ ಆತನು ಅವರಿಗೆ ಕರುಣೆಯನ್ನು ತೋರಿಸ್ತಾ ಇದ್ದಾನೆ.
ದೇವರು ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೆ ಸೂರ್ಯನನ್ನು ಉದಯಿಸಿ ಮಾಡ್ತಾನೆ, ಮಳೆಯನ್ನು ಬರಮಾಡ್ತಾ ಇದ್ದಾನೆ, ಆತನು ಎಲ್ಲರ ಮೇಲೆ ಕರುಣೆಯನ್ನು ತೋರಿಸ್ತಾ ಇದ್ದಾನೆ. ಆದರೆ ಈಗಿದ್ದರೂ ಸಹ ಅವ್ರ ಮನಸ್ಸು ಮಾರ್ಪಾಡು ಪಡಲಿಲ್ಲ ಆಗಲಿಲ್ಲ ಅಂತಂದರೆ ಖಂಡಿತ ಅವರು ಬರ್ಲಿಕ್ಕಂಥ ಶಿಕ್ಷೆಯನ್ನು ಅವರೇ ತಪ್ಪಿಸ್ಲಿಕ್ಕಾಗಲ್ಲ. ಆದರೆ ದೇವರು ತನ್ನ ಸ್ವಭಾವವನ್ನು ಯಾವತ್ತೂ ಮಾರ್ಪಡಿಸಿಕೊಳ್ಳುವುದಿಲ್ಲ ಎನ್ನುವಂಥದ್ದನ್ನು ನಾವು ನೋಡ್ಕೋಬೇಕು. ದೇವರು ಯಾವತ್ತೂ ಯಾರನ್ನು ನರಕಕ್ಕೆ ತಳ್ಳುವುದಿಲ್ಲ, ಆದರೆ ಅವರವರ ಕೆಟ್ಟ ಕೃತ್ಯಗಳು ಅವರನ್ನು ನರಕಕ್ಕೆ ಎಳೆದುಕೊಂಡು ಹೋಗುತ್ತವೆ. ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯದ 32ನೇ ವಚನದಲ್ಲಿ ವಾಕ್ಯ ಹೇಳುವಂಥದ್ದಾಗಿದೆ, ಒಬ್ಬರಿಗೊಬ್ಬರು ಕ್ಷಮಿಸಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಒಬ್ಬರಿಗೊಬ್ಬರು ಕ್ಷಮಿಸಿರಿ ಎನ್ನುವಂಥ ಒಂದು ವಿಷಯ. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದ 8ನೇ ವಚನದಲ್ಲಿ ಈ ರೀತಿ ಹೇಳ್ತದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಆಂತರ್ಯದ ಶುದ್ಧೀಕರಣ ದೇವರು ನೋಡ್ತಾರೆ. ಮನುಷ್ಯರ ಹೊರಗಿನ ತೋರಿಕೆಯನ್ನು ಆತನು ನೋಡುವುದಿಲ್ಲ. ಆಂತರ್ಯದ ಶುದ್ಧೀಕರಣ, ಆಂತರ್ಯದ ಒಂದು ಶುದ್ಧ ಮನಸ್ಸು ಆತನು ನೋಡುವಂತಾತನಾಗಿದ್ದಾನೆ. ಮತ್ತು ಯಾರ ಆಂತರ್ಯದಲ್ಲಿ ಶುದ್ಧತೆಯನ್ನು ಅವರು ಹೊಂದಿರ್ತಾರೋ ಅವರ ನಡೆ ನುಡಿಗಳು ಸಹ ಅವರು ಆ ನುಡಿಗಳಲ್ಲಿ ಸಹ ಒಂದಾಗಿರ್ತಾರೆ, ಚೆನ್ನಾಗಿರ್ತಾರೆ. ಯೇಸು ಕ್ರಿಸ್ತನು ಹೇಳಿದ್ದು, ಮನಸ್ಸಿನಲ್ಲಿ ಅದರ ಬಾಯಲ್ಲಿ ಮನಸ್ಸಲ್ಲಿ ಏನಿರ್ತದೆ ಅದೇ ಬಾಯಲ್ಲಿ ಬರ್ತದೆ ಎಂಬುದಾಗಿ. ಮನಸ್ಸಲ್ಲಿ ಚಂಚಲತ್ವ ಇದ್ದರೆ ಆತನ ಮನಸ್ಸಿನ ಇರತಕ್ಕಂಥ ಚಂಚಲತ್ವ ಆತನ ಕ್ರಿಯೆಗಳಲ್ಲಿ, ಆತನ ಬಾಯಿಯ ಮಾತುಗಳಲ್ಲಿ ವ್ಯಕ್ತವಾಗ್ತದೆ. ಸೊ ನಿರ್ಮಲತ್ವ, ಮನಸ್ಸಿನ ಶುದ್ಧತೆ ಬಹು ಪ್ರಾಮುಖ್ಯವಾಗಿದೆ. ಕೀರ್ತನೆ 51:10 ದಾವೀದ್ ಮಹಾರಾಜನು ಮಾಡಿರ್ತಕ್ಕಂಥ ಪ್ರಾರ್ಥನೆ ನೋಡಿ, ಶುದ್ಧ ಹೃದಯವನ್ನು ನನಗೆ ದಯಪಾಲಿಸು ಎಂಬುದಾಗಿ. ಒಂದು ವೇಳೆ ಕಲುಷಿತವಾಗಿರ್ತಕ್ಕಂಥ ಒಂದು ಹೃದಯ ಹೊಂದಿರುವುದೇ ಆದರೆ, ಕೇಳಬಾರದ ಮಾತುಗಳನ್ನು ಕೇಳಿ, ನೋಡಬಾರದ ವಿಷಯಗಳನ್ನು ನೋಡಿ, ಮಾಡಬಾರದ ಕೆಲಸಗಳನ್ನು ಮಾಡಿ ಮನಸ್ಸು ಕಲುಷಿತಗೊಂಡಿರುವುದೇ ಆದರೆ ಖಂಡಿತ ಆ ಸೃಷ್ಟಿಕರ್ತನು ಅದನ್ನು ಶುದ್ಧಗೊಳಿಸಲು ಸಿದ್ಧನಿದ್ದಾನೆ. ಆದರೆ ಆತನನ್ನು ಆಹ್ವಾನ ಮಾಡುವ ಮನಸ್ಸಿನ ಸಿದ್ಧತೆ ನಿಮಗಿರಬೇಕಾಗಿದೆ. ಇಂತಹ ಬೋಧನೆಗಳು ಅಂದಿನ ಆ ಜನಗಳಿಗೆ ಆಶ್ಚರ್ಯವನ್ನು ಉಂಟು ಮಾಡುವಂಥವುಗಳಾಗಿದ್ದು, ಅವರು ಯಾವತ್ತೂ ಇಂತಹ ಬೋಧನೆಗಳನ್ನು ಕೇಳಿರಲಿಲ್ಲ. ಆ ಸೃಷ್ಟಿಕರ್ತನ ಬೋಧನೆಗಳು ಅನೇಕರಿಗೆ ಆಶ್ಚರ್ಯವನ್ನು ಮೂಡಿಸುವಂಥವುಗಳು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುವಂತಹ ಬೋಧನೆಗಳು ಸಹ ಆಗಿದ್ದವು. ಅದಾದ ನಂತರ ಆತನು ಯಾರ್ಯಾರೋ ಕ್ರಿಸ್ತನನ್ನು ಹಿಂಬಾಲಿಸ್ತಾರೋ ಅವರ ಸ್ವಭಾವದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏರುಪೇರುಗಳಿರುವುದಿಲ್ಲ. ಅವರು ಯಾವಾಗಲೂ ಸಹ ಒಂದೇ ಥರ ಇರುವಂಥವರಾಗಿದ್ದಾರೆ. ಮತ್ತು ಇಲ್ಲಿ ನಿರ್ಮಲ ಚಿತ್ತರು ಮತ್ತು ಶುದ್ಧತೆಯನ್ನು ಪಡೆದುಕೊಂಡಿರ್ತಕ್ಕಂಥವರು ಅವರು ಒಂದೇ ಥರ ಇರುವಂಥದ್ದು ಮತ್ತು ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಸ್ವಭಾವ ಕ್ರಿಯೆಗಳಲ್ಲಿ ವ್ಯಕ್ತವಾಗ್ತದೆ. ಯಾವಾಗಲೂ ಜಗಳ ಆಡುವಂಥದ್ದು ಮತ್ತು ಒಬ್ಬರನ್ನೊಬ್ಬರು ಹೊಡೆದಾಡಿಕೊಳ್ಳುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಇದ್ದರೆ ಇದು ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಮನಸ್ಸಿನ ಸ್ಥಿತಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ಮಕ್ಕಳಿರುವಂಥ ಪ್ರದೇಶದಲ್ಲಿ ಅಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ವಾತಾವರಣ ಉಂಟಾಗ್ತದೆ ಎನ್ನುವಂಥದ್ದನ್ನು ನಾವು ಅರ್ಥಕೊಳ್ಬೇಕು. ಕ್ರಿಸ್ತನು ಎಲ್ಲಿದ್ದನೋ, ಯಾವ ಸ್ಥಳಗಳಿಗೆ ಆತನು ಹೋದನೋ ಅಲ್ಲೆಲ್ಲ ಶಾಂತಿಯುತವಾಗಿರ್ತಕ್ಕಂಥ ವಾತಾವರಣ ಉದ್ಭವವಾಗ್ತಾ ಇತ್ತು. ಆತನ ಮಕ್ಕಳಿರುವ ಸ್ಥಳದಲ್ಲಿ ಸಹ ಆ ರೀತಿ ವಾತಾವರಣ ಇರಬೇಕು. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಆತನ ಈ ಲೋಕದಲ್ಲಿರಬೇಕಾದ್ರೆ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತೇಳಿ ಆತನು ಹೇಳ್ದ. ಆತನ ಈ ಲೋಕವನ್ನು ಬಿಟ್ಟು ಹೋಗಬೇಕಾದ್ರೆ ಆತನು ಹೇಳ್ತಾನೆ ಶಿಷ್ಯರಿಗೆ, ಆತನ ಅನುಯಾಯಿಗಳಿಗೆ, ನಮ್ಮೆಲ್ಲರಿಗೂ ಸಹ ಇಂದು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ನಮ್ಮ ಜೀವನತೆಗೆ ಮಾದರಿಯಾಗಿರಬೇಕು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 9ನೇ ವಚನದಲ್ಲಿ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು ಎಂಬುದಾಗಿ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವವರು. ಸಮಾಧಾನ ಪಡಿಸುವಂಥ ಸ್ವಭಾವ, ಮನಸ್ಸಿನಲ್ಲಿ ಸಮಾಧಾನ ಇರುವುದೇ ಆದರೆ ಹೊರಗಡೆ ಜಗಳ ಆಡುವಿಕೆ ಮತ್ತು ಕೆಟ್ಟ ಮಾತುಗಳನ್ನು ಬಾಯಿಂದ ಹೊರಡುವಂತೆ ಅನುಮತಿಸುವುದಕ್ಕೆ ಅಲ್ಲಿ ಆಸ್ಪದ ಇರುವುದಿಲ್ಲ. ಸಮಾಧಾನದ ಮನಸ್ಥಿತಿಯನ್ನು ಕ್ರಿಸ್ತನಲ್ಲಿ ಇರುವಾಗ ನಾವು ಅದನ್ನು ಪಡೆದುಕೊಳ್ಳುತ್ತೇವೆ. ಆ ಒಂದು ಮೃದು ಸ್ವಭಾವ ಇರುವಂಥದ್ದು ಈ ಒಂದು ಸಮಾಧಾನ ಪಡಿಸುವಿಕೆ. ಯಾರಲ್ಲಿ ಮೃದುವಾದಂಥ ಸ್ವಭಾವ ಇರುತ್ತದೋ ಅವರು ಸಮಾಧಾನವಾಗಿ ಇರುತ್ತಾರೆ ಎಂಬುದಾಗಿ. ದೇವರ ಮಕ್ಕಳು ಅನಿಸಿಕೊಳ್ಳುತ್ತಾರೆ ಅಂದರೆ ದೇವರ ಮಕ್ಕಳು ಇವರು ಎಂಬುದಕ್ಕೆ ಒಂದು ಗುರುತಿಸುವಿಕೆ ಸಮಾಧಾನದ ಸ್ವಭಾವ. ಇವು ಕ್ರಿಸ್ತನು ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನಗಳಿಗೆ ನೀಡಿರ್ತಕ್ಕಂಥ ಬೋಧನೆಗಳು. ಇದು ನಮಗೂ ಸಹ ಇವತ್ತು ಆತನ ಒಂದು ವಾಕ್ಯಗಳು ಅನ್ವಯವಾಗುತ್ತವೆ. ನಂತರ ಮತ್ತೆ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದ 10ನೇ ವಚನದಲ್ಲಿ ವಾಕ್ಯವು ಈ ರೀತಿ ತಿಳಿಸುವಂಥದ್ದಾಗಿದೆ,
ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಯೇಸು ಕ್ರಿಸ್ತನಿಗೆ ಗೊತ್ತುಂಟು, ನನ್ನ ನಿಮಿತ್ತ ಅನೇಕರು ಹಿಂಸೆಗೊಳಗಾಗ್ತಾರೆ, ಅನೇಕರು ಬಾಧೆಗಳನ್ನು ಎದುರಿಸಬೇಕಾಗ್ತದೆ ಎಂಬುದಾಗಿ. ಅದಕ್ಕೆ ಆತನು, ನೀವು ಹಿಂಸಿಸಲ್ಪಟ್ಟಾಗ ಹೆದರಿಕೊಳ್ಳಬೇಡ್ರಿ, ನಿಮಗೆ ಬರ್ಲಿಕ್ಕಿರ್ತಕ್ಕಂಥ ನಿಂದೆಗಳ ಬಗ್ಗೆ ಭಯಪಡಬೇಡ್ರಿ, ಈ ಲೋಕದಲ್ಲಿ ನಿಮ್ಮ ಪ್ರಾಣವನ್ನು ತೆಗೆದರೂ ಸಹ ನಾನು ನಿಮಗೆ ನಿತ್ಯ ಜೀವನ ನೀಡುತ್ತೇನೆ. ಒಂದು ವೇಳೆ ನೀವು ಪಡುವಂಥ ಹಿಂಸೆಯಿಂದ ಇನ್ನೊಬ್ಬರು ನನ್ನನ್ನು ಕಂಡುಕೊಳ್ಳುತ್ತಾರೆ ಎಂಬುದಾಗಿ ಆತನು ತಿಳಿಸಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಒಂದು ವಿಷಯಗಳು. ಆತನು ಹೇಳ್ತಾನೆ, ಯಾವಾಗಲೂ ಸಹ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂಬುದಾಗಿ. ಅಂದರೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಸಹ ಆತನು ಹೇಳುವಂಥನಾಗಿದ್ದಾನೆ. ಇಂತಹ ಬೋಧನೆಗಳು ಕೇಳುವಂತಹ ಕೇಳುಗರಿಗೆ ಆಶ್ಚರ್ಯವನ್ನು ಮೂಡಿಸುವಂತಹ ಬೋಧನೆಗಳಾಗಿದ್ದವು. ಅಲ್ಲಿ ಒಬ್ಬ ಧರ್ಮೋಪದೇಶಕನು ಬರ್ತಾನೆ, ನಾನು ನಿತ್ಯ ಜೀವನ ಪಡೆಯಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಕೇಳ್ತಾನೆ. ಆಗ ವಾಕ್ಯವನ್ನು ಹೇಗೆ ಓದಿದ್ದೆ ಎಂಬುದಾಗಿ ಹೇಳುವಾಗ ಆಜ್ಞೆಗಳನ್ನು ಕೈಗೊಳ್ಳು ಅಂತ ಹೇಳ್ತಾನೆ. ನಾನು ಅವೆಲ್ಲಗಳನ್ನು ಮಾಡಿದ್ದೇನೆ ಎಂಬುದಾಗಿ ಹೇಳುವಾಗ, ಮತ್ತು ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿ ಮಾಡು ಎಂಬುದಾಗಿ ಹೇಳ್ತಾನೆ. ಆವಾಗ ಆ ಒಬ್ಬ ಧರ್ಮೋಪದೇಶಕನು ನನ್ನ ನೆರೆಯವನು ಯಾರು ಅಂತ ಕೇಳ್ತಾನೆ. ಅಂದಿನ ಆ ಒಂದು ಧರ್ಮ ಗುರುಗಳು ಯಹೂದ್ಯರಲ್ಲಿ ಅನೇಕರು ಈ ಬಡತನದಲ್ಲಿದ್ದಂಥವರು, ದಾರಿದ್ರ್ಯತನದಲ್ಲಿದ್ದಂಥವರನ್ನು ಅವರು ಕಡೆಗಣಿಸ್ತಾ ಇದ್ರು. ಹೀನ ಸ್ಥಿತಿಯಲ್ಲಿದ್ದಂಥವ್ರು ಅವರು ನಮ್ಮ ನೆರೆಯವರು ಅಂತೇಳಿ ಅವರು ಭಾವಿಸ್ತಿರ್ಲಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾರೆ, ನೆರೆಯವರು ಯಾರು ಎಂಬುದಕ್ಕೆ. ಅಂದು ಕೆಲವು ಗಂಟೆಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಆಧಾರ ಮಾಡಿಕೊಂಡು ಆತನು ಹೇಳ್ತಾನೆ, ಒಬ್ಬ ವ್ಯಕ್ತಿ ಯೆರೂಸಲೇಮಿನಿಂದ ಘಟ್ಟ ಇಳಿದು ಆತನ ಎರಿಕೋಗಿ ಹೋಗ್ತಿರ್ಬೇಕಾದ್ರೆ ಆತನ ಕಳ್ಳರ ಕೈಗೆ ಸಿಕ್ಕಾಗ ಕಳ್ಳರು ಹೊಡೆಯುತ್ತಾರೆ ಚೆನ್ನಾಗಿ. ಆತನನ್ನು ದಾರಿಯಲ್ಲಿ ಅರೆಜೀವ ಉಳಿಸಿ ಹೋದಂಥ ಸಂದರ್ಭದಲ್ಲಿ ಆವಾಗ ದಾರಿಯಲ್ಲಿ ಬಿದ್ದಿರ್ತಕ್ಕಂಥ ವ್ಯಕ್ತಿಯನ್ನು ಹಾದು ಹೋಗುವುದಕ್ಕೆ ಯಾಜಕ ಬರ್ತಾನೆ, ಸುಮ್ಮನೆ ನೋಡಿ ಹೋಗ್ತಾನೆ. ಲೇವಿ ಬರ್ತಾನೆ, ಸುಮ್ಮನೆ ನೋಡಿ ಹೋಗ್ತಾನೆ. ಆದರೆ ಸಮಾರ್ಯದವನು ಆತನಿಗೆ ಬಂದು ಸಹಕರಿಸ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಆ ಒಂದು ಸಮಯದಲ್ಲಿ ಹೇಳ್ತಾನೆ. ಅಲ್ಲಿ ಯಾಜಕ ಮತ್ತು ಲೇವಿ ಇವರು ದೇವರ ಆಲಯದಲ್ಲಿ ಸೇವೆ ಮಾಡೋದಕ್ಕೆ ಕರೆಯಲ್ಪಟ್ಟಂಥವ್ರು, ಆದರೆ ಇತರರಿಗೆ ಸೇವೆ ಮಾಡುವಂಥ ಮನಸ್ಸು ಅವರಿಗಿಲ್ಲ. ಅಂದರೆ ಅವರ ಭಕ್ತಿ ಒಂದು ಡಾಂಬಿಕತೆಯ ಜೀವನ ಅಷ್ಟೇನೆ. ಆಗ ಈ ಮೂರಲ್ಲಿ ಯಾಜಕ, ಲೇವಿ, ಸಮಾರ್ಯ, ಇವು ಮೂರಲ್ಲಿ ಕಷ್ಟದಲ್ಲಿದ್ದಂಥವನಿಗೆ ನೆರೆಯವರು ಯಾರು ಅಂತ ಹೇಳಿದಾಗ ಸಮಾರ್ಯದವನೇ, ಅಂದರೆ ಯಾರು ಸಹಾಯ ಮಾಡಿದರೆ ಅವರೇ ಅಂತ ಹೇಳ್ತಾನೆ. ಆಗ ಯೇಸು ಕ್ರಿಸ್ತನು ಹೇಳ್ತಾನೆ, ನೀನು ಹಾಗೆ ಮಾಡೆಂಬುದಾಗಿ. ಅಂದರೆ ನಮ್ಮ ನೆರೆಯವರು ಯಾರು ಅಂತಂದರೆ ಯಾರಿಗೆ ನಮ್ಮ ಅಗತ್ಯ ಇರುತ್ತದೋ ಅವರೇ ನಮ್ಮ ನೆರೆಯವರು, ಅವರಿಗೆ ನಾವು ಸಹಕರಿಸಬೇಕಾಗಿರ್ತಕ್ಕಂಥದ್ದು ಎನ್ನುವಂಥದ್ದನ್ನು ನಾವು ಕಲಿಯಬೇಕು. ನಂತರ ಒಳ್ಳೆಯದನ್ನು ಯಾರು ಮಾಡುತ್ತಾರೋ, ದೇವರ ಕ್ರಿಯೆಗಳನ್ನು ಯಾರು ಅಳವಡಿಸ್ಕೊಳ್ತಾರೋ ಅವರು ಯಾವಾಗಲೂ ಆತನ ಇರುವಂಥ ಸ್ಥಳದಲ್ಲಿ ಇರ್ತಾರೆ. ಕ್ರಿಸ್ತನು ಬಯಸುವುದಂತೆ ಅದೇ, ನಾನಿರುವ ಸ್ಥಳದಲ್ಲಿ ಸಹ ನೀವು ಇರಬೇಕೆಂಬುದಾಗಿ. ವಾಕ್ಯಾನುಸಾರವಂಥ ಜೀವನವನ್ನು ನಡೆಸೋಣ, ಕ್ರಿಸ್ತನ ನಿಜ ಜಾಡಲ್ಲಿ ನಡೆಯೋಣ, ಆತನ ಸ್ಥಳದಲ್ಲಿ ಆತನಿರುವ ಆ ಒಂದು ಪರಲೋಕದಲ್ಲಿ ನಾವು ಸೇರುವುದಕ್ಕೆ ಸಿದ್ಧರಾಗೋಣ, ಅನೇಕರನ್ನು ಸಿದ್ಧ ಮಾಡೋಣ. ಅಂಥ ಮನಸ್ಸು ದೇವರು ನಮ್ಮೆಲ್ಲರಿಗೆ ದಯಪಾಲಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರ್ತಕ್ಕಂಥ ತಂದೆ, ಇಲ್ಲಿವರೆಗೆ ವಾಕ್ಯವನ್ನು ಆಲಿಸುವಂತೆ ಸಹಾಯ ಮಾಡಿದ್ದಕ್ಕೆ ನಿಮಗೆ ಸ್ತೋತ್ರ. ಆಧ್ಯಾತ್ಮಿಕವಾದಂಥ ಬಲ ಶಕ್ತಿ ಪಡೆದುಕೊಳ್ಳಲಿಕ್ಕೆ ಬೇಕಾದ ಮನಸ್ಸು ದಯಪಾಲಿಸಿ ನಡೆಸಿರಿ ಎಂಬುದಾಗಿ ತಂದೆ ವಾಕ್ಯವನ್ನು ತಿಳಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್, ಆಮೇನ್.